ದೇವರಿಗೆ ಸೇರಿದ್ದನ್ನು, ದೇವರ ಸನ್ನಿಧಿಗೆ ತರಬೇಕಾದದ್ದನ್ನು ದಯವಿಟ್ಟು ನೀವು ಖರ್ಚು ಮಾಡಬೇಡಿರಿ. ದಯವಿಟ್ಟು ನಿಮಗೋಸ್ಕರ ಬಳಸಿಕೊಳ್ಳಬೇಡಿ. ಅದನ್ನು ಆಶಿಸಿ ಮುಚ್ಚಿಟ್ಕೊಳ್ಳಬೇಡಿ. ಆಕಾನನು ಮಾಡಿರುವ ಒಂದು ಘೋರವಾದ ತಪ್ಪೇನೆಂದರೆ, ದೇವರಿಗೆ ಸೇರಬೇಕಾದದ್ದನ್ನು ಆಶಿಸಿ ತನ್ನ ಹತ್ತಿರ ಮುಚ್ಚಿಟ್ಕೊಳ್ಳುತ್ತಾನೆ. ನಷ್ಟವನ್ನು, ಕಷ್ಟವನ್ನು ತಾನೂ ತಂದುಕೊಳ್ತಾನೆ, ತನ್ನ ಮನೆಯವರೆಲ್ಲರ ಮೇಲೆ ತರುತ್ತಾನೆ. ಒಂದು ಕಡೆ ಯೆಹೋಶುವನು ಹೇಳುತ್ತಾನೆ, ನಿಮ್ಮನ್ನು ನೀವು ಪರಿಶುದ್ಧಪಡಿಸಿಕೊಳ್ಳುವುದಾದರೆ ನಾಳೆಯ ದಿನದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ ಅನ್ನುತ್ತಾನೆ. ಮತ್ತೊಂದು ಕಡೆ ದೇವರು ಅದೇ ಇಸ್ರಾಯೇಲ್ಯರ ಮಧ್ಯ ನಡೆದಂತಹ ಪಾಪ ಬಯಲ್ಪಡಿಸುವುದರ ಮೂಲಕ ಎಂಥ ವಿಪತ್ತು ಕೂಡಿಸಿಟ್ಟುಕೊಂಡಿದ್ದಾರೆ ಎಂಬುದಾಗಿ ಕೂಡ ತಿಳಿಸುತ್ತಾರೆ. ಪಾಪ ಒಬ್ಬ ವ್ಯಕ್ತಿಗೆ ನಾಶನವನ್ನು ತರುವಂಥದ್ದಾಗಿದೆ, ಆದರೆ ಪರಿಶುದ್ಧವಾದ ಜೀವಿತ ಒಬ್ಬ ವ್ಯಕ್ತಿ ಅದ್ಭುತ ಕಾರ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಮಾಡುತ್ತೆ. ನೀವು ಕೂಡ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ನೋಡಬೇಕೆಂದು ನೀವು ಆಶಿಸುವುದಾದರೆ, ದೇವರು ನಿಮ್ಮ ಹೃದಯದೊಳಗೆ ನೀತಿಯನ್ನು, ಯಥಾರ್ಥತೆಯನ್ನು ನೋಡಬೇಕು ಎಂದು ಆಶಿಸುತ್ತಾರೆ. ಆತನು ತನ್ನ ನೀತಿಯನ್ನು, ಯಥಾರ್ಥತೆಯನ್ನು ನಿಮ್ಮಲ್ಲಿ ನೋಡಿ ನಿಮ್ಮನ್ನು ಆಶೀರ್ವದಿಸಬೇಕು ಎಂದು ಆತನು ಅಂದುಕೊಂಡಾಗ, ನಿಮ್ಮೊಳಗೆ ಪಾಪ ಏನಾದರೂ ಕಾಣಿಸಿಕೊಂಡರೆ, ನಿಮ್ಮೊಳಗೆ ಲೋಪ ಏನಾದರೂ ಕಾಣಿಸಿಕೊಂಡ್ರೆ ಆತನು ಏನು ಮಾಡ್ಲಿಕ್ಕಾಗಲ್ಲ. ಎಕ್ಸಾಂಪಲ್ ಹೇಳ್ತೇನೆ ಕೇಳಿ. ಕೆಲವರಿಗೆ ತಪ್ಪಲಾರದ ಪರಿಸ್ಥಿತಿಯಲ್ಲಿ ಆಪರೇಷನ್ ಮಾಡಬೇಕಾಗುತ್ತೆ. ಈಗ ಆಪರೇಷನ್ ಮಾಡಲೇಬೇಕು ಎಂಬುದಾಗಿ ಡಾಕ್ಟರ್ಗಳು ನಿರ್ಣಯ ತೆಗೆದುಕೊಳ್ತಾರೆ. ಇಲ್ಲವಾದರೆ ಪ್ರಾಣವೇ ಅಪಾಯಕ್ಕೊಳಗಾಗುತ್ತೆ. ಹಾಗಾಗಿ ಆಪರೇಷನ್ ಮಾಡಬೇಕೆಂಬುದಾಗಿ ಒಂದು ಡೇಟ್ ಕೂಡ ಫಿಕ್ಸ್ ಮಾಡುತ್ತಾರೆ. ಹಾಗೆ ಡೇಟ್ ಫಿಕ್ಸ್ ಮಾಡಿ ಆಪರೇಷನ್ಗೋಸ್ಕರ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ತಿರುವಾಗ, ಆಪರೇಷನ್ ಒಳಗಾಗುವ ವ್ಯಕ್ತಿಗೆ ಎಲ್ಲಾ ವಿಧದಲ್ಲಿ ಅವನಿಗೆ ಟೆಸ್ಟ್ ಮಾಡ್ತಾರೆ. ಪೇಷಂಟಿಗೆ ಟೆಸ್ಟ್ಗಳನ್ನು ಮಾಡಿಸ್ತಾರೆ. ಟೆಸ್ಟ್ ಮಾಡಿದಾಗ ಬಹುಶಃ ಅವನಿಗೆ ಶುಗರ್ ಬಹಳ ಹೆಚ್ಚಾಗಿದೆ ಅಂದ್ಕೊಳ್ಳಿ. ಶುಗರ್ ಬಹಳ ಹೆಚ್ಚಾಗಿದೆ. ಆಗ ಡಾಕ್ಟರ್ ಹೇಳ್ತಾರೆ, ಈ ಆಪರೇಷನ್ ಅನ್ನು ನಾನು ಕ್ಯಾನ್ಸಲ್ ಮಾಡ್ತಿದ್ದೇನೆ. ಶುಗರ್ ಲೆವೆಲ್ ಬಹಳ ಹೆಚ್ಚಾಗಿದೆ, ಆಪರೇಷನ್ ಅನ್ನು ನಾನು ಮಾಡಲಾರೆ. ಆಪರೇಷನ್ ಮಾಡದಿದ್ರೆ ಪ್ರಾಣವೇ ಹೋಗುತ್ತೆ ಅನ್ನುತ್ತಾ ಇದ್ದೀರಲ್ಲವೇ? ಹಾಗಾದ್ರೆ ಶುಗರ್ ಇದ್ರೂ ಇರ್ಲಿ ಬಿಡಿ, ಆಪರೇಷನ್ ಮಾತ್ರ ಮಾಡಿರಿ ಅಂದಾಗ ಕೆಲವು ದಿನಗಳಾದ ಮೇಲೆ ಸಾಯ್ಬೇಕಾದವರು ಈಗಲೇ ಸಾಯ್ತಾರೆ ಅನ್ನುತ್ತಾರೆ. ಆಗೋದಿಲ್ಲ, ನಾನು ಮಾಡೋದಿಲ್ಲ ಅನ್ನುತ್ತಾರೆ. ಇಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ಶುಗರ್ ಲೆವೆಲ್ ಇರುವಾಗ ಆಪರೇಷನ್ ಮಾಡ್ಲಿಕ್ಕಾಗಲ್ಲ ಅನ್ನುತ್ತಾರೆ. ಮೊದಲು ಶುಗರ್ ಲೆವೆಲನ್ನು ಕಡಿಮೆ ಮಾಡಬೇಕು. ಆ ಶುಗರ್ ಲೆವೆಲ್ ಕಡಿಮೆ ಮಾಡಿದ ಹೊರತು ನಾನು ಆಪರೇಷನ್ ಮಾಡ್ಲಿಕ್ಕಾಗಲ್ಲ ಅನ್ನುತ್ತಾರೆ ಡಾಕ್ಟರ್. ಕೇಳಿರಿ ಸಹೋದರ ಸಹೋದರಿಯರೇ, ದೇವರು ಸಹ ನಮ್ಮೆಲ್ಲರನ್ನು ಬದುಕಿಸಬೇಕು ಎಂದು ಆಶಿಸುತ್ತಿದ್ದಾರೆ. ದೇವರು ನಮ್ಮನ್ನು ಆಶೀರ್ವದಿಸಬೇಕು ಎಂದು ಆಶಿಸುತ್ತಿದ್ದಾರೆ. ಆರೋಗ್ಯ ಕೊಡಬೇಕು ಎಂದು ಆಶಿಸುತ್ತಿದ್ದಾರೆ. ಆರ್ಥಿಕವಾಗಿ ಬಲಪಡಿಸಬೇಕು ಎಂದು ಆಶಿಸುತ್ತಿದ್ದಾರೆ. ಆದರೆ ನಮ್ಮೊಳಗೆ ಪಾಪದ ಲೆವೆಲ್ಸ್ ಸ್ವಲ್ಪ ಹೆಚ್ಚಾಗಿದೆ. ಈ ಪಾಪದ ಲೆವೆಲ್ಸ್ ಕಡಿಮೆ ಆಗುವವರೆಗೂ ದೇವರು ನಮ್ಮನ್ನು ಆಶೀರ್ವದಿಸಲು ಸಾಧ್ಯವೇ ಇಲ್ಲ. ರಕ್ಷಿಸಲಾರದಂತೆ ಯೆಹೋವನ ಹಸ್ತವು ಮೋಟಿಗೈಯಾಗಲಿಲ್ಲ. ಕೇಳಲಾರದ ಹಾಗೆ ಯೆಹೋವನ ಕಿವಿಗಳು ಕಿವುಡಾಗಲಿಲ್ಲ. ನಿಮ್ಮ ಅಪರಾಧಗಳೇ, ನಿಮ್ಮ ಪಾಪಗಳೇ ದೇವರಿಗೂ ನಿಮಗೂ ನಡುವೆ ಅಡ್ಡವಾಗಿ ಬಂದಿವೆ. ಅದಕ್ಕಾಗಿಯೇ ದೇವರು ಏನ್ ಬೇಕಾದರೂ ಮಾಡಬಲ್ಲಂತಹ ದೇವರು ಯಾವ ಕಾರ್ಯ ಮಾಡದೆ ಮೌನವಾಗಿರೋದಾದ್ರೆ ಅದು ದೇವರ ಲೋಪವಲ್ಲ ಪ್ರಿಯರೇ, ಅದು ನಿಮ್ಮಲ್ಲಿರುವ ಪಾಪವಾಗಿದೆ. ಯೆಹೋಶುವನು ಪರಿಶುದ್ಧನಾಗಿರೋದ್ರಿಂದ ತನ್ನ ಪ್ರಜೆಗಳು ಪರಿಶುದ್ಧರಾಗಿ ಜೀವಿಸಬೇಕು ಎಂದು ಆಶಿಸುತ್ತಾನೆ. ಯೆಹೋಶುವನು ಪರಿಶುದ್ಧನಾಗಿರೋದ್ರಿಂದ ಆ ಪರಿಶುದ್ಧವಾದ ಜೀವಿತದ ಮೂಲಕ ದೇವರು ಅವನ ಜೀವಿತದಲ್ಲಿ ಎಷ್ಟೋ ಜಯ ಕೊಟ್ಟಿರೋದ್ರಿಂದ ಅವನ ಪ್ರಜೆಗಳು ಕೂಡ ಆ ಪ್ರಜೆಗಳು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಯೆಹೋಶುವನು ಆಶಿಸುತ್ತಾನೆ. ಈ ದಿನ ದೇವರು ಸಹ ನಮ್ಮೆಲ್ಲರ ಜೀವಿತದಿಂದ ಕೋರಿಕೊಳ್ಳೋದೇನೆಂದರೆ ಪರಿಶುದ್ಧವಾದ ಜೀವಿತ. ಪರಿಶುದ್ಧವಾದ ಜೀವಿತ ನೀವು ಹೊಂದಿಕೊಂಡಿರೋದಾದರೆ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲೂ ಮಾಡಲುದ್ದೇಶಿಸಿರುವಂತಹ ಪ್ರತಿ ಕಾರ್ಯವನ್ನು ನೆರವೇರಿಸುತ್ತಾರೆ. ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ದೇವರಿಗೂ ನಿಮಗೂ ಮಧ್ಯದಲ್ಲಿರುವಂತಹ ಆ ಪಾಪ ಏನಾಗಿದೆ ಎಂದು, ಮೇಲಿಂದ ಮೇಲೆ ನೀವು ಮಾಡ್ತಿರುವ ತಪ್ಪೇನಾಗಿದೆ ಎಂದು, ವಾಡಿಕೆಯ ಪ್ರಕಾರ ನೀವು ಮಾಡುತ್ತಿರುವಂತಹ ಪಾಪಿಷ್ಟ ಕಾರ್ಯ ಏನಾಗಿದೆ ಎಂದು ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧಿಸಿಕೊಂಡು ಆ ಪಾಪವನ್ನು ನೀವು ಬಿಟ್ಟು ಬಿಡೋದಾದರೆ ನೀವು ಕನಿಕರ ಹೊಂದಿಕೊಳ್ತೀರಿ. ದೇವರ ಆಶ್ಚರ್ಯ ಕಾರ್ಯಗಳನ್ನು ಕಣ್ಣಾರೆ ಕಾಣುತ್ತೀರಿ. ಪರಿಶುದ್ಧನಾದ ತಂದೆಯೇ, ನಾಳೆಯ ದಿನದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯ ಮಾಡುವಂಥವರಾಗಿದ್ದೀರಿ. ಅದಕ್ಕಾಗಿಯೇ ಹಿಂದೆ ನಾವು ನಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳುವುದಾದರೆ ನಾಳೆಯ ದಿನದಲ್ಲಿ ನೀವು ಅದ್ಭುತ ಕಾರ್ಯ ಮಾಡಲು ಸಿದ್ಧರಾಗಿದ್ದೀರಿ. ಅದಕ್ಕೆ ಕೇಳುತ್ತಿದ್ದೇನೆ ದೇವರೇ, ನಮ್ಮಲ್ಲಿಯೂ ನನ್ನಲ್ಲಿಯೂ ನಿಮಗೆ ವಿರೋಧವಾಗಿರುವಂತಹ, ನಿಮಗಿಷ್ಟವಿಲ್ಲದಂತಹ,
ನಿಮಗೆ ಕಷ್ಟವಾಗಿರುವಂತಹ, ನಿಮ್ಮನ್ನು ಬಾಧೆಪಡಿಸುವಂತಹ, ನಿಮ್ಮನ್ನು ದುಃಖಪಡಿಸುವಂತಹ ಪ್ರತಿ ವಿಧವಾದ ಪಾಪದಿಂದ, ಪ್ರತಿ ವಿಧವಾದ ಲೋಪದಿಂದ, ಪ್ರತಿ ವಿಧವಾದ ಅನೀತಿಯಿಂದ, ಪ್ರತಿ ವಿಧವಾದ ಅಪವಿತ್ರತೆಯಿಂದ ನನ್ನನ್ನು ನಮ್ಮೆಲ್ಲರನ್ನು ಬಿಡಿಸಿರಿ. ಈ ದಿನ ನಮ್ಮ ಜೀವಿತದಲ್ಲಿ ನೀವು ಮಾಡಲಿಚ್ಛಯಿಸುವಂತಹ ಅದ್ಭುತ ಕಾರ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಕೃಪೆಯನ್ನು, ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಹಾಗೆಯೇ ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಹೆಚ್ಚು ಸಮಯ ನಾವು ಕಳೆಯುವುದರ ಮೂಲಕ ಆಶ್ಚರ್ಯ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನಾವು ಕಾಣಲು ಸಾಧ್ಯ. ಯೆಹೋಶುವ ನಿಮ್ಮೊಂದಿಗೆ ಹೆಚ್ಚು ಕಾಲ ಕಳೆಯುತ್ತಾನೆ, ನಿಮ್ಮ ಗುಡಾರದಲ್ಲಿಯೇ ಕೂತುಕೊಳ್ಳುತ್ತಾನೆ, ನಿಮ್ಮ ಸನ್ನಿಧಿಯನ್ನು ಅನುಭವಿಸುತ್ತಾನೆ, ಪ್ರಾರ್ಥನೆಯ ಜೀವಿತ ಅಳವಡಿಸಿಕೊಳ್ಳುತ್ತಾನೆ. ಫಲಿತವಾಗಿ ಸೂರ್ಯನನ್ನೇ ನಿಲ್ಲಿಸಬಲ್ಲಂತಹ ಪ್ರಾರ್ಥನೆಯ ಜೀವಿತವನ್ನು ಅವನು ತೋರ್ಪಡಿಸುತ್ತಾನೆ. ತಂದೆಯೇ, ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಜೀವಿತದಲ್ಲಿ ಬರುವ ಪ್ರತಿ ವಿಪತ್ತನ್ನು, ಪ್ರತಿ ವಿಧವಾದಂತಹ ಸೈತಾನನ ತಂತ್ರವನ್ನು, ಒಳಸಂಚನ್ನು ಪ್ರಾರ್ಥನೆಯಿಂದ ಲಯಗೊಳಿಸಿ ಜಯ ಸಾಧಿಸುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮಗೆ ಸಂಬಂಧಪಟ್ಟದನ್ನು, ನಿಮ್ಮ ಸನ್ನಿಧಿಗೂ ನಿಮ್ಮ ಆಲಯಕ್ಕೂ ನಾವು ತೆಗೆದುಕೊಂಡು ಬರಬೇಕಾದದ್ದನ್ನು, ಅದು ದಶಮ ಭಾಗ ಆಗಿರಬಹುದು, ಕೃತಜ್ಞತೆಯ ಕಾಣಿಕೆಯಾಗಿರಬಹುದು, ಇಲ್ಲವೇ ಹರಕೆಗಳಾಗಿರಬಹುದು, ಅವುಗಳನ್ನು ನಮ್ಮ ಬಳಿಯಲ್ಲಿ ಮುಚ್ಚಿಟ್ಟುಕೊಳ್ಳುವಂಥದ್ದು ನಮಗೆ ಕ್ಷೇಮವಲ್ಲ. ಅವುಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುವುದೇ ಆಶೀರ್ವಾದವಾಗಿದೆ. ಈ ಸತ್ಯ ಗ್ರಹಿಸಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.